ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತು ವಿಶೇಷ ಅಂದರೆ, ನಮ್ಮ ಫ್ರೆಂಡು ನಿನ್ನೆ ಫೋನ್ ಮಾಡಿಬಿಟ್ಟು ವೀಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದ ನಾನ್ ವೆಜ್ ತಿಂತಿರೋದು. ಎಲ್ಲಿ ಅಂತ ಕೇಳಿದಾಗ ಅವ್ನು ಮೊನ್ನೆ ಹತ್ತು ಒಂದು ಹೊಸ ಫುಡ್ ಟ್ರಕ್ ಓಪನ್ ಆಗೈತೆ, ಬಾ ಮಚ್ಚ ಹೋಗೋಣ ತಿನ್ಕೊಂಬರೋಣ ಅಂತ ಹೇಳ್ತಿದ್ದ. ಇಲ್ಲಪ್ಪ ನಂಗೆ ಆಫೀಸ್ ಐತೆ, ಮುಗಿಸ್ಕೊಂಡು ಬಂದು ಲೇಟ್ ಆಯಿತು, ಸೊ ನಿನ್ನೆ ಹೋಗ್ಲಿಕ್ಕಾಗಿಲ್ಲ. ಸೊ ಅವ್ನು ತಿನ್ಕೊಂಬಂದು ನನಗೆ ಉರಿಸ್ತಾ ಇದ್ದ. ಸೊ ಅದಕ್ಕೆ ಹೋಗಿ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನು ಕಾಲ್ ಮಾಡಿದೆ. ಸರಿ ಬಾ ಮನೆ ಹತ್ರ ಹೋಗೋಣ, ಈವ್ನಿಂಗ್ ಆಗ್ತಾರೆ ಅಂತ ಹೇಳ್ದ. ಸೊ ಗೈಸ್, ಇವಾಗ ಜಸ್ಟ್ ಬಂದೆ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡ್ತೀನಿ, ನಾನು ಒಳಗಡೆ ಇದ್ದಾನೆ, ಇದೇ ಅವ್ರ ಮನೆ. ಸೊ ವೇರ್ ಈಸ್ ದಿಸ್ ಗಾಯ್? ಸೊ ಬ್ಲರ್ರಾಗಿ ಬರ್ತಿದೆ ಅನ್ಸುತ್ತೆ. ಎಲ್ಲಿದೆಯೋ ಮನೆ? ಬಾ ಹೋಗೋಣ, ಫುಡ್ ಟ್ರಕ್ ಹತ್ರ ಹೋಗೋಣ ಅಂತಿದ್ದಲ್ಲ. ಬಂದ್ಬಿಟ್ಟ? ಇವ ಆಚೆ ಇದ್ದೀನಿ, ಬಾ ಬೇಗ. ಹೆವಿ ಫಾಸ್ಟ್ ಅಪ್ಪ ನೀನು. ತಮಾಷೆಕಂದ್ರೆ ಸೀರಿಯಸ್ ಬಂದಿದ್ದೆ. ಏನೋ ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಿದ್ದೆಲ್ಲ, ನೋಡೋಣ ಅದೆಷ್ಟು ಟೇಸ್ಟ್ ಇರುತ್ತೆ ಅಂತ. ಬಂದೆ ಬರ್ತಾನೆ ಗೈಸ್. ಸೊ ಗೈಸ್ ಬಂದಿದ್ದಾನೆ, ಈ ನನ್ನ ಮಗನೇ ಕರೆದಿದ್ದು. ವಿಡಿಯೋ ಕಾಲ್ ಎಲ್ಲ ತೋರಿಸಿ ಉರಿಸ್ತಾ ಇದ್ದ. ನೋಡೋಣ, ನಾನು ಕಾಲಲ್ಲಿದ್ದಾನೆ. ಹೋಗೋದ ಫುಡ್ ಟ್ರಕ್ ಎಲ್ಲಿರೋದು ಅಂತ, ಲೊಕೇಶನ್ ಹತ್ರ ಹೋಗಿ ಎಲ್ಲಿರೋದು ಅಂತ ಹೇಳ್ತೀನಿ. ಇವಾಗ ಫಸ್ಟ್ ಎಲ್ಲಿ? ಡೈರೆಕ್ಟ್ ಫುಡ್ ಟ್ರಕ್ಕೇನಾ? ಡೈರೆಕ್ಟ್ ಫುಡ್ ಟ್ರಕ್. ಯಾಕೆ, ಏನು ಪ್ಲಾನು? ಏನಿಲ್ಲಪ್ಪ, ನೀನೇನಾದರೂ ಪ್ಲ್ಯಾನ್ ಮಾಡಿದ್ದೇನೆ ಅಂತ. ಇಲ್ಲಪ್ಪ, ನಮ್ಗಂತ ಅಲ್ಲ ಯೋಚನೆನೂ ಇಲ್ಲ. ನನ್ನ ಮನೆಯಲ್ಲಿ ಅಭ್ಯಾಸನೇ ಇಲ್ಲ ನಮಗೆ. ನನ್ನ ಮನೆಯಲ್ಲಿದ್ದಾಗ, ಮನೆಯಲ್ಲ ಆಫೀಸಲ್ಲಿದ್ದಾಗ ಅನ್ಸುತ್ತಲ್ಲ, ಕಾಲ್ ಮಾಡಿದ್ದೀನಿ. ಹಾಂ, ತೋರಿಸ್ತಾ ಇದ್ದೆ ವಿಡಿಯೋ ಕಾಲು, ಚೆನ್ನಾಗೈತೆ, ಸಕ್ಕತ್ತಾಗೈತೆ ಅಂತ. ನಿಂಗೂ ನೋಡೋಣ ಗೈಸ್ ಎಲ್ಲಿರೋದು ಫುಡ್ ಟ್ರಕ್ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಲೊಕೇಶನ್ ತೋರಿಸ್ತೀನಿ. ಗಾಡಿ ಓಡಿಸ್ತೀನಿ ಅಂತ ತಗೊಂಡಿದ್ದಾನೆ ಬಂದಿದ್ದ ತಕ್ಷಣ. ಇವಾಗ ನೋಡಿ ಡ್ರೈವರ್ ಸೀಟ್ ಬೆಲ್ಟು ಹಾಕ್ಕೊಂಡಿಲ್ಲ. ಇವಾಗ ಇಲ್ಲಿ ಕೊಟ್ಬಿಡ್ತಾನೆ, ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ದಾರೆ, ನೋಡ್ಸ್ಕೊಂತ ಕೊಡ್ತಾನೆ. ನಾನು ಓಡಿಸಕ್ಕೆ ನನಗೇನು ಭಯ. ಲೋ ಶಾ, ನೀನು ನೋಡಿ ಟಚ್ ಮಾಡಿದೆ. ಎಲ್ಲೋ ಯಾವುದೋ ಗುರ್ರ ಅಂತ ಬಂತು ಸೌಂಡು, ಕೇಳಿಸಿಲ್ವಾ? ಗೇರು. ಹಾಂ, ಈ ಥರ ಮಾಡ್ತೇನೆ ಗೈಸ್. ಇವನು ಸುಮ್ಮನೆ ಇರಲ್ಲ, ಇವನು ಕೊಟ್ಬಿಟ್ಟ ಅಷ್ಟು ಬೇಗ. ಈ ಗಾಡಿ ಕೊಡಕ್ಕೆ ಬೇಜಾರಿದ್ರೆ ಫಸ್ಟ್ ಹೇಳ್ಬಿಡ್ಬೇಕಪ್ಪ. ಇಲ್ಲ, ಓಡಿಸು ಅಂತ ಹೇಳ್ದೆ. ಇವ್ ಬರ್ತೀಯಾ? ಓಡಿಸ್ತೀಯಾ? ಓಡಿಸ್ತೀನಿ ಬರಪ್ಪ. ಆಮೇಲೆ ಮತ್ತೆ ಅಲ್ಲಿ ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಅಂತ ಅಲ್ಬಾರ್ದು. ಅದ್ ನಿನಗಿರ್ಬೇಕು ಕಾನ್ಫಿಡೆಂಟ್. ನಾವೆಲ್ಲ ಟ್ರಕ್ ಓಡಿಸೋಡ್ಸ ಅದ. ಟ್ರಕ್ಗೆ ಎಷ್ಟು ಗೇರ್ ಇರುತ್ತೆ ಹೇಳು? 5. ಯಾವ ಟ್ರಕ್ಕಿಗೆ? ಎಲ್ಲ ಟ್ರಕ್ಕಿಗೆ. ನೋಡಿ ಗೈಸ್, ಹಿಂಗಿರ್ತಾರೆ ಈ ನನ್ನ ಮಗ. ಸೊ ಬಂದಿದ್ದೀವಿ. ಎಲ್ಲೋ ಇವಾಗ ರೈಟ್ ಸೈಡಲ್ಲಿ ಟರ್ನ್ ಆದ ತಕ್ಷಣ ಕಾಣಿಸೋದೆ. ಸೊ ನಂಗೆ ಕಾಣ್ತಿದೆ, ಅಲ್ಲೇ ರೈಟ್ ಸೈಡಲ್ಲಿ ಇರೋದು. ಅದೇನ ಫುಡ್ ಟ್ರಕ್ ರೆಡ್ ಕಲರು. ನಾಟಿ ಗುರು. ನಾಟಿ ಗುರು ಅಂತೆ ಪ್ಲೇಸು. ಸೊ ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ. ಸೊ ಜನ ಇದ್ದಾರೆ ಆಚೆ. ಸೊ ನೋಡ್ಬೋದು, ಫುಲ್ ರಶ್ ಇದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲನೂ ಬರ್ತಿದ್ದಾರೆ. ಏನು ಬಜೆಟ್ ಫ್ರೆಂಡ್ಲಿನಾ ಇದು? ಸಾರ್ಟ್ ಆಫ್. ಸೊ ಪ್ಲೇಸ್ ಹತ್ರ ಬಂದಿದ್ದೀವಿ, ಕಾರ್ ಪಾರ್ಕ್ ಮಾಡಿಬಿಟ್ಟು. ಸೊ ಇದೇ ನೋಡ್ಬೋದು ಫುಡ್ ಟ್ರಕ್ಕು. ಸೊ ನೋಡೋದ ಹೆಂಗಿರುತ್ತೆ ಏನು ಎತ್ತ ಅಂತ. ಇದೇನಾ? ಹಾಯ್ ಬ್ರೋ, ಏನೇನು ಚೆನ್ನಾಗಿರುತ್ತೆ ಸರ್? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಪೆಪ್ಪರ್. ನಿಮ್ಮದ್ರಲ್ಲಿ ಏನು ಸ್ಪೆಷಲ್ ಹೇಳಿ? ಮಟನ್ ಬಿರಿಯಾನಿ ಟ್ರೈ ಮಾಡಿ. ಇವತ್ತು ಸ್ಪೆಷಲ್ಲ, ಇಲ್ಲಾಂದರೆ ರೆಗ್ಯುಲರಾಗಿ ಮಾಡ್ತಿರ್ತೀರಾ? ಅಂದರೆ ಇವತ್ತು ಫ್ರೈಡೇ ಮತ್ತು ಸಂಡೇ ಮಾತ್ರ ಮಾಡಿ ಮಟನ್ ಬಿರಿಯಾನಿ. ಅಣ್ಣ ಒಂದು ಮಟನ್ ಬಿರಿಯಾನಿ ಕೊಡಿ, ಮತ್ತು ಇನ್ನೇನು ಟ್ರೈ ಮಾಡೋದು? ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್, ಓನ್ ಮಸಾಲ. ಓಕೆ. ಪೆಪ್ಪರ್ ಚಿಕನ್ ಒಂದು ಕಬಾಬ್ ಒಂದು ಕೊಡಿ. ಇದು ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಆಮೇಲೆ ಇನ್ನೊಂದು ಡಿಶ್ ಏನಾದರೂ ಟ್ರೈ ಮಾಡೋಣ. ನೀನೇನು ತಿಂದಿದೀಯಾ ಇಲ್ಲಿ? ಎಲ್ಲ ಐಟಮ್ ಶೇರ್ ಮಾಡಿದ್ದೀನಿ. ನೋಡ್ಬೋದು ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ. ಪೀಸಸ್ ನೋಡಿದ್ರೆ ಫುಲ್ಲು ಸಾಫ್ಟಾಗಿ ಕುಕ್ ಆಗಿದೆ. ಆಗ್ಬಿಡ್ಬೇಕು ನೋಡು. ಟ್ರೈ ಮಾಡೋದಾ?
ಮಸಾಲೆ ಎಲ್ಲ ಕರೆಕ್ಟಾಗಿ ಸೆಟ್ಟಾಗಿದೆ. ಪೀಸಸ್ಸು ಅಷ್ಟೇ, ಆ ಸಾಲ್ಟಿ, ಆ ಸ್ಪೈಸಸ್ಸು ಎಲ್ಲ ಟೇಸ್ಟು ಬರ್ತಿದೆ. ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಹೋಗ್ತಾಗಿದೆ ಮಟನ್ನು. ಬೋನ್ ಹಂಗೆ ಸೈಡ್ಗೆ ಹೋಗ್ಬಿಡ್ತಿದೆ ನೋಡು. ಆ್ಯಕ್ಚುಲಿ ಚೆನ್ನಾಗಿದೆ. ಅದು ಒಂದು ರೇಂಜು. ಇದು ಟ್ರೈ ಮಾಡು ಇವಾಗ. ಟ್ರೈ ದಿಸ್ ಒನ್, ಪರೋಟ ಆ್ಯಂಡ್ ಚಿಲ್ಲಿ ಚಿಕನ್. ಈಸ್ ಆಲ್ ಕಂಪ್ಲೀಟ್ಲಿ ನಾಟಿ ಸ್ಟೈಲ್. ಪರವಾಗಿಲ್ಲ, ಕನ್ನಡದಲ್ಲಿ ಮಾತಾಡು, ಏನು ಇಂಗ್ಲೀಷಲ್ಲಿ ನಿಂತಿದೆ ಅವಾಗಿಲ್ಲ. ಇದೇ ಪ್ರಾಬ್ಲಮ್ ಜನದಿಂದ. ಒಳ್ಳೆ ಊಟ ಟೇಸ್ಟ್ ಮಾಡಿದಾಗ ಲ್ಯಾಂಗ್ವೇಜ್ ಬರಲ್ಲ. ಆ ಪ್ಯೂರಿಟಿ ಅನ್ನೋದು ಇರಬೇಕು. ನೋಡು, ನಾವು ಹೆಂಗೆ ನಾರ್ಮಲಾಗಿ ಮಾತಾಡ್ತೀವೋ ಅದೆಲ್ಲ ಈ ಥರ ನೀಟಾಗಿ ಪೀಸ್ ಬೆಂದು ಹೋಗ್ಬಿಟ್ಟಿದೆ. ಇದ್ಯಾವುದು ಚಿಕನ್ ಫ್ರೈಯಾ? ಚಿಕನ್ ಮಸಾಲ. ಚಿಕನ್ ಮಸಾಲ ಸಖತ್ತಾಗಿದೆ. ನಮಗೂ ಇರಲಿಯಪ್ಪ ಸ್ವಲ್ಪ. ನಿಂಗೆ ಗೊತ್ತಲ್ಲ ನನಗೆ ನಾನ್ ವೆಜ್ ಅಂದ್ರೆ ಇಷ್ಟ ಅಂತ, ಅದಕ್ಕೆ ಉಡ್ಸಿರೋದು ನಿಮ್ಮ ವೀಡಿಯೋ ಕಾಲ್ ಎಲ್ಲ ಮಾಡಿ. ಜನ ನೋಡಿ ಹೆಂಗೆ ಸೇರವ್ರೆ. ಹ್ಞೂ, ಎಷ್ಟು ದಿನ ಆಯಿತು ಇಲ್ಲಿ ಇಟ್ಟು? ಇವಾಗ ಇನ್ನೂ ಸ್ಟಾರ್ಟ್ ಆಗಿದ್ದಷ್ಟೇ. ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ಹೊತ್ತಿಗೆ ಜನ ಆಗಿಬಿಡ್ತಾರೆ ಇಲ್ಲಿ. ಮಟನ್ ಬಿರಿಯಾನಿ ಜಲ್ದಿ ಮೂವ್ ಆಗಿಬಿಡುತ್ತೆ. ಹೆಂಗೋ ಬೇಗ ಬಂದಿದೆಯಪ್ಪ. ಅದಕ್ಕೆ ನಾನು ಅಂದೆ ಜಲ್ದಿ ಬಂದ್ಬಿಡು ಅಂತ. ನಾರ್ಮಲಾಗಿ 6:30, 7 ಹತ್ರ ಎಲ್ಲ ಆಲ್ರೆಡಿ ಸ್ಟಾರ್ಟು. ಓಕೆ, 9:15 ಎಲ್ಲ ಆಲ್ರೆಡಿ ಕ್ಲೋಸ್ ಮಾಡ್ಕೊಂಡು ನೋಡ್ಬೋದು ಅಲ್ಲಿ ಜನ. ಚಿಕನ್ ಫ್ರೈ ಆಯಿತು. ಇವಾಗ ನೆಕ್ಸ್ಟು ಚಿಕನ್ ಕಬಾಬ್ ತೊಗೊಂಡಿದ್ವಿ. ನೋಡ್ಬೋದು ಆರ್ಟಿಫಿಷಿಯಲ್ ಕಲರ್ಸ್ ಏನೂ ಹಾಕಿಲ್ಲ, ಎಲ್ಲ ಅವ್ರದ್ದೇ ಓನ್ ಮಸಾಲ ಗಿಸಾಲ ಎಲ್ಲ ಹೇಳ್ತವ್ರೆ. ನೋಡ್ಬೋದು ಚಿಕನ್ ಕಬಾಬ್. ನಿಮಗೆ ಚಿಕನ್ ಕಬಾಬ್ ಯಾರು ಹೇಳ್ಕೊಟ್ಟಿದ್ದು ತಿನ್ನೋದು? ಫಸ್ಟ್ ಹಿಂಗೆ ತೆಗೆದು ಬಿಡಬೇಕು, ಸ್ವಲ್ಪ ಹಾಕು, ಇಲ್ಲಿ ಹಿಂಗೆ ಮಾಡ್ಕೊಳ್ಬೇಕು. ತಿನ್ನೋದು ಬರಲ್ಲ. ನೀವೆಲ್ಲ ಯಾವ ಊರಿಂದ ಬರ್ತೀರಪ್ಪ? ನನಗೆ ಹೆಂಗೆ ಬೇಕೋ ಹಂಗೆ ತಿಂತೀನಿ. ನೀನು ನನ್ನ ಮಗನಿಗೆ ಹೆಂಗೆ ಬೇಕೋ ಹಂಗೆ ತಿನ್ನೋಕ್ಕಾಗುತ್ತಾ? ಏಯ್ ಶಾ, ಯು ನೀಡ್ ಟು ನೋ ಹೌ ಟು ಈಟ್. ನನ್ನ ಟೇಸ್ಟ್ ನಂದು. ನೈಸ್. ಇವರೇ ಅಂತ ಓನರು. ನೆಕ್ಸ್ಟು ಮಾತಾಡೋದ ಅವ್ರ ಜೊತೆ. ಮಸಾಲೆ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಿಲ್ಲ, ಪರ್ಚೇಸ್ ಮಾಡ್ತಾರ ಅಂತ ನೋಡ್ಬೋದು. ಜನ ಕ್ರೌಡೆಡ್ ಆಗೈತೆ. ಆ ಕಡೆ ಸ್ಟೂಡೆಂಟ್ಸು ಬರ್ತಾರೆ, ಈ ಕಡೆ ಫ್ಯಾಮಿಲಿ ಸೈಡು ಬರ್ತಾರೆ. ಬ್ರೋ, ಹೌ ವಾಸ್ ದಿ ಟೇಸ್ಟ್? ಹೆಂಗಿತ್ತು ಟೇಸ್ಟ್ ಮಾಡಿದ್ರಲ್ಲ? ಏನೇನು ಟ್ರೈ ಮಾಡಿದ್ರಿ ನೀವು? ನಾವಿಲ್ಲಿ ಟ್ರೈ ಮಾಡ್ತಿರೋದು ಆ್ಯಕ್ಚುಲಿ ಫಸ್ಟ್ ಟೈಮ್. ಇವತ್ತು ಬಂದು ಕೇಳಿದ್ವಿ ಏನಿದೆ ಅಂತ, ಚಿಕನ್ ಬಿರಿಯಾನಿ ಅಂತ ಅಂದರು. ನಾವು ಅದೇ ತಿನ್ನಬೇಕು ಅಂತ ಅಂದ್ಕೊಂಡು ಬಂದ್ವಿ. ಸೊ ಅದೇ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಕಬಾಬ್ ಕೂಡ ತೊಗೊಂಡ್ವಿ ಹಾಫ್, ಅದೂ ಚೆನ್ನಾಗಿತ್ತು. ಸೊ ಒಳ್ಳೆ ನಾಟಿ ಸ್ಟೈಲ್, ಪ್ಯೂರ್ ನಮ್ಮ ಮನೇಲಿ ಮಾಡ್ದಂಗೆ ಅನಿಸ್ತು ಟೇಸ್ಟ್. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಪ್ರೈಸ್ಗೂ ವರ್ತ್ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ಬೋದು ಇಲ್ಲಿ? 10ಗೆ ಬಿರಿಯಾನಿಗೆ ನಾನು 10 ಔಟ್ ಆಫ್ 10 ಕೊಡ್ತೀನಿ. ಓ ನೈಸ್, ನನಗೂ ಇಷ್ಟ ಆಯಿತು. ಹಾಂ, ಕಬಾಬ್ಗೂ 10 ಔಟ್ ಆಫ್ 10. ಬೋನ್ಲೆಸ್ ಕಬಾಬ್ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಕಬಾಬ್ ಚಿಕನ್ ಕೂಡ ಜ್ಯೂಸಿ ಆಗಿತ್ತು. ಓಕೆ. ಸೊ ಟೇಸ್ಟ್ಗೆ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ತೀನಿ. ಸೊ ನಾಟಿ ಗುರು ಬಂದು ಟ್ರೈ ಮಾಡಿ. ಸೊ ಊಟ ಎಲ್ಲ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದ್ದು ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಪರೋಟ ಮತ್ತು ಕಬಾಬು, ಚಿಕನ್ ಕಬಾಬು. ನೋಡ್ಬೋದು ನಾಟಿಗಿರು ಅಂತ. ಎಲ್ಲಂತ ನೋಡಿಕೊಂಡ್ರೆ ಆ ಕಡೆ ತೋರಿಸು, ಶೆಲ್ಲು ಆಪೋಸಿಟಲ್ಲೇ ಇರೋದು ನಾಟಿಗುರು. ಯಾವ ಹೈವೇ ಅಂದರೆ ಇದು ಯಲಹಂಕ ಟು ದೊಡ್ಡಬಳ್ಳಾಪುರ ಬರುತ್ತೆ. ಯಲಹಂಕ ಟು ದೊಡ್ಡಬಳ್ಳಾಪುರ ಹೋಗೋ ರೂಟಲ್ಲಿ ರೈಟ್ ಸೈಡ್ ಶೆಲ್ ಬರುತ್ತೆ, ಅದ್ರ ಆಪೋಸಿಟಲ್ಲಿ ಇರೋದು ನಾಟಿಗುರು. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಓನರ್ ಜೊತೆ ಮಾತಾಡೋಣ ಹೆಂಗೆ ಏನು ಹೇಳ್ತಾರೆ ಅಂತ. ಸರ್, ಊಟ ಎಲ್ಲ ಸಕ್ಕತ್ತಾಗಿತ್ತು. ನಾನು ಟ್ರೈ ಮಾಡಿದ್ದು ಮಟನ್ನು ಚೆನ್ನಾಗಿ ಕುಕ್ ಆಗಿತ್ತು. ಸೊ ನೀವು ಏನು ಪ್ಯಾಷನ್ನಾಗಿ ಇದು ಮಾಡಿದ್ದೀರಾ? ಪ್ಯಾಷನ್ ಆಗಿ ಅನ್ನೋದಕ್ಕಿಂತ ಮುಂಚೆ ನಮ್ಮದೊಂದು ಕೆಫೆ ಇತ್ತು. ಓಕೆ. ಆ ಕೆಫೆಯಿಂದ ನೆಕ್ಸ್ಟು ಏನು ಮಾಡಬೇಕು ಅಂತ ಬಂದಾಗ ಒಂದು ನಾಟಿ ಸ್ಟೈಲ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ, ಈ ಸರೌಂಡಿಂಗಲ್ಲಿ ಯಾವುದು ಓಕೆ ನಾವು ಕೊಡೋ ಥರ ಟೇಸ್ಟ್ ಯಾವುದು ಇರಬಾರ್ದು ಆ ಥರ ಒಂದು ಪ್ಲ್ಯಾನ್ ಮಾಡಿ ಪಕ್ಕ ಪ್ಯೂರ್ ನಾಟಿ ಓನ್ ಮಸಾಲ. ನಾನು ರೆಗ್ಯುಲರಾಗಿ ಇಲ್ಲಿ ಓಡಾಡ್ತಿದ್ದೆ. ರೆಗ್ಯುಲರಾಗಿ ನಾನು ನೋಡಿಲ್ಲ ಅಂತ ಇವತ್ತು ನಿನ್ನೆ ಬೇರೆ ನಮ್ಮ ಫ್ರೆಂಡು ಕಾಲ್ ಮಾಡಿ ವೀಡಿಯೋ ಕಾಲಲ್ಲಿ ತೋರಿಸ್ತಿದ್ದ. ಸಕ್ಕದಾಗೈತೆ ಮಚ್ಚ, ಅದು ಬಾ ತಿನ್ನೋಣ ಹೋಗೋಣ ನೆಲೆ. ಇದು ನನಗೆ ನಾನ್ ವೆಜ್ ಅಂದ್ರೇ ಇಷ್ಟ. ಎಲ್ಲ ಒಂದು ಕಡೆ ಟ್ರೈ ಮಾಡಬೇಕು ಅಂತ ನಾನು ಇವತ್ತು ಬಂದೇ ಬಿಟ್ಟೆ. ಸೊ ನಾ ಎಲ್ಲ ಟ್ರೈ ಮಾಡಿದೆ, ಸಕ್ಕದಾಗಿತ್ತು. ಮಸಾಲೆ ಎಲ್ಲನೂ ಸಕ್ಕದಾಗಿತ್ತು. ನಿಮ್ಮದೇ ಓನ್ ರೆಸಿಪಿ ಇಲ್ಲಾಂದರೆ ಓನ್ ರೆಸಿಪಿ ಇಲ್ಲ ಕನ್ನಡದವರೇ ಮಾಡ್ತಾರಾ ಇಲ್ಲಾಂದರೆ ಎಲ್ಲ ಪಕ್ಕ ಹಾಸನದವರು? ಸೊ ನೋಡ್ಬೋದು, ನೀವು ಬಂದು ವಿಸಿಟ್ ಮಾಡಿ. ಟೇಸ್ಟು ಸಕ್ಕದಾಗಿದೆ.
ಎಲ್ಲಿ ಅಂತ ನೋಡ್ಕೊಂಡ್ರು ಆವಾಗಲೇ ಹೇಳಿದ್ದೀನಿ, ಸಿಂಗ್ನಾಯ್ಕ್ನಲ್ಲಿ ನಾಗನಹಳ್ಳಿ ಶೆಲ್ ಆಪೋಸಿಟಲ್ಲೇ ಇರೋದು ನಾಟಿಗುರು. ಎಲ್ಲರೂ ಬಂದು ತಿನ್ನಿ ಸಪೋರ್ಟ್ ಮಾಡಿ. ಎಷ್ಟು ದಿನ ಆಗೈತೆ ಇದು ಓಪನ್ ಆಗಿ? ಸರ್ ಇದು ಓಪನ್ ಮಾಡಿ ಒಂದು 3 ಮಂತ್ಸ್ ಆಗಿದೆ. 3 ಮಂತ್ಸ್ ಆಗಿದೆ. ಆವಾಗಲೇ ಕ್ರೌಡ್ ನೋಡಿದ್ರಲ್ಲ, ಚೆನ್ನಾಗಿ ಬಂದಿದ್ದಾರೆ ಕ್ರೌಡೂ. ಈವ್ನಿಂಗ್ ಎಲ್ಲ 7 to ಓಕೆ 10:30, 11ವರೆಗೂ ಇರ್ತೀವಿ. ಓಕೆ, ಟೈಮಿಂಗ್ಸ್ ಬಂದು ಈವ್ನಿಂಗ್ 7 to ನೈಟ್ 10:30, 11ವರೆಗೂ ಇರ್ತಾರಂತೆ. ಬಂದು ವಿಸಿಟ್ ಮಾಡಿ ತಿನ್ನಿ, ಖಂಡಿತ ಸಪೋರ್ಟ್ ಮಾಡಿ ಇವ್ರಿಗೆಲ್ಲನೂ. ಟೇಸ್ಟು ಸಕ್ಕತ್ತಾಗೈತೆ. ಆಲ್ ದ ಬೆಸ್ಟ್ ಸರ್, ಚೆನ್ನಾಗಾಗಲಿ, Thank you so ಒಳ್ಳೆಯದಾಗಲಿ. ಊಟ ಎಲ್ಲ ಸಕ್ಕತ್ತಾಗಿತ್ತು. ಆಲ್ ದ ಬೆಸ್ಟ್. ಬರ್ತೀರಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ. ಎಲ್ಲರೂ ರೆಫರ್ ಮಾಡ್ತೀನಿ. ನಿಮ್ಮ ಎಲ್ಲರೂ ಯೂಟ್ಯೂಬ್ ಕರ್ಕೊಂಡು ಚಾನಲಲ್ಲಿ ನೋಡುವಂಥ ಪ್ರತಿಯೊಬ್ಬ ವೀಕ್ಷಕರು ಕೂಡ ಬರಲಿ, ಇಲ್ಲಿ ಒಂದ್ಸರಿ ಟೇಸ್ಟ್ ಮಾಡಲಿ, ಹೆಂಗಿದೆ ಅಂತೇಳಿ ಅವರು ಕೂಡ ರಿವ್ಯೂ ಹಾಕಲಿ. ಇಲ್ಲ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಟೇಸ್ಟ್ ಮಾಡಿ, ಸಕ್ಕತ್ತಾಗಿದೆ. ಹೋಮ್ ಫುಡ್ ಮನೇಲಿ ಯಾವ ಥರ ಮಾಡ್ತಾರೋ ಆ ಥರ ಇದೆ. ನೋಡಿ ಏನು ಏನು ಮಸಾಲೆ ಹಾಕ್ಬಿಟ್ಟಿದ್ದೀವಿ, ನಮ್ಮೂರು ನಮ್ಮ ಸ್ಟೈಲು ಅಂತ. ಇಲ್ಲ ನೋಡಿ, ಅವರೇ ತೋರಿಸ್ತಿದ್ರು, ನಾಟಿಗುರು ನಮ್ಮೂರು ನಮ್ಮ ಸ್ಟೈಲು. ನಮ್ಮ ರೂಟ್ಸ್ ಯಾವತ್ತೂ ಮರ್ತೋಗ್ಬಾರ್ದು. ಸೊ ಊಟ ಎಲ್ಲ ಸಕ್ಕತ್ತಾಗಿತ್ತು. ಬಂದು ಪ್ರತಿಯೊಬ್ಬರಿಗೂ ತಿನ್ನಿ. ಇಲ್ಲಿ ತಿನ್ನೋರಿಗೆ ಮನೆಯಲ್ಲೇ ತಿಂದಿರೋ ಥರನೇ ಫೀಲ್ ಆಗುತ್ತೆ. ಅವರು ಮನೇಲಿ ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೋ ಅದೇ ಥರನೇ ಇರುತ್ತೆ. ಒಂದ್ಸರಿ ಬಂದು ಎಲ್ಲ ಟೇಸ್ಟ್ ಮಾಡಿ ನೋಡಿ. ನಾನು ತಿನ್ನಲ್ಲ, ಸೊ ಏನು ಸೋಡಾ ಇಲ್ಲ, ಏನು ಅದರ ಎಲಿಮೆಂಟ್ಸ್ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರ ಇದೆ. ನಂಗೆ ತುಂಬ ಇಷ್ಟ ಇತ್ತು. ಸಪೋರ್ಟ್ ಮಾಡೋಣ ಅಂತಲೇ ಬಂದಿದ್ದು. ಅವ್ನು ಹೇಳ್ತಿದ್ದ ನಮ್ಮ ಫ್ರೆಂಡು ಸಖತ್ತಾಗಿರುತ್ತೆ ಅಂತ. ಸೊ ಅದಕ್ಕೆ ಬಂದು ವಿಸಿಟ್ ಮಾಡಿದೆ. ಸೊ ಸಿ ಯು ಗೈಸ್ ಇನ್ ದಿ ನೆಕ್ಸ್ಟ್ ವೀಡಿಯೋ. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅನ್ನೋರಿಗೆ ಮತ್ತು ನಾಟಿಗೂರಿಗೆ ಸಪೋರ್ಟ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ ಗೈಸ್. ಸೈನಿಂಗ್ ಆಫ್ ಮುಖೇಶ್ ನಾಗೂರು.